ಇನ್ನು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ಏನಾದರೂ ಕೊಲೆ ಮಾಡಲಾಯ್ತಾ? ರೇಣುಕಾ ಸ್ವಾಮಿಗೆ ಟ್ರ್ಯಾಪ್ ಮಾಡೋದಕ್ಕೆ ಒಂದು ನಕಲಿ ಖಾತೆ ಕೂಡ ಬಳಸಿಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಒಂದು ನಕಲಿ ಖಾತೆಯನ್ನ ತೆರೆದು ಆರೋಪಿಗಳು ರೇಣುಕಾ ಸ್ವಾಮಿ ಅವರ ಜೊತೆಯಲ್ಲಿ ಚಾಟ್ ಮಾಡಿದ್ದಾರೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಕಲಿ ಖಾತೆಯನ್ನ ತೆಗೆದಿದ್ದಾರೆ. ನಕಲಿ ಖಾತೆಯನ್ನ ತೆರೆದು ಆರೋಪಿಗಳು ರೇಣುಕಾ ಸ್ವಾಮಿ ಅವರ ಜೊತೆಯಲ್ಲಿ ಚಾಟ್ ಮಾಡಿದ್ದಾರೆ. ಅದಾದ ಬಳಿಕ ದರ್ಶನ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷನಿಗೆ ಕಿಡ್ನಾಪ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಲಾಗಿತ್ತಂತೆ. ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದಿದ್ರು ಆರೋಪಿಗಳು ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅದು ಕೂಡ ಅವರ ಬೌನ್ಸರ್ಸ್ಗಳು ಕೂಡ ಅವರನ್ನ ಕರೆ ತಂದಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷನಿಗೆ ಕಿಡ್ನಾಪ್ ಮಾಡಲು ಸೂಚನೆ ನೀಡಿದ್ರಂತೆ. ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದಿದ್ರು ಆರೋಪಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ನಕಲಿ ಖಾತೆಯನ್ನ ಬಳಕೆ ಮಾಡಿಕೊಂಡ್ರು. ನಕಲಿ ಖಾತೆಯನ್ನ ಬಳಕೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಕಲಿ ಖಾತೆಯನ್ನ ಓಪನ್ ಮಾಡಿ ಅದರ ಮೂಲಕವಾಗಿ ರೇಣುಕಾ ಸ್ವಾಮಿ ಅವರನ್ನ ಟ್ರ್ಯಾಪ್ ಮಾಡ್ತಾರೆ. ರೇಣುಕಾ ಸ್ವಾಮಿ ಅವರನ್ನ ಟ್ರ್ಯಾಪ್ ಮಾಡಿ ಏನಾದರೂ ಕೊಲೆ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷನಿಗೆ ಕಿಡ್ನಾಪ್ ಮಾಡೋದಕ್ಕೆ ಸೂಚನೆ ನೀಡಲಾಗಿತ್ತಂತೆ. ಕಿಡ್ನಾಪ್ ಮಾಡಿ ಕರೆದುಕೊಂಡು ಆರೋಪಿಗಳು ಬಂದಿದ್ರು. ಅದಾದ ಬಳಿಕ ಈ ಒಂದು ಘಟನೆ ನಡೆಯುತ್ತೆ. ಹಲ್ಲೆಯ ಘಟನೆಯಲ್ಲಿ ರೇಣುಕಾ ಸ್ವಾಮಿ ಅವರು ಹತ್ಯೆಯಾಗ್ತಾರೆ, ಸಾವಿಗೀಡಾಗ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ ಅಧಿಕಾರಿಗಳು. ಆರೋಪಿಗಳಿಗೆ ಡ್ರಿಲ್ ಮಾಡಿದಂತಹ ಸಂದರ್ಭದಲ್ಲಿ, ಅವರಿಗೆ ಪೊಲೀಸರ ಭಾಷೆಯಲ್ಲಿ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಪ್ರಕರಣದ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಹೊರಹಾಕ್ತಾರೆ. ಅವರು ನೀಡಿದಂತಹ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಎವಿಡೆನ್ಸ್ಗಳನ್ನು ಕಲೆ ಹಾಕಿದಂತಹ ಅಧಿಕಾರಿಗಳು ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಅರೆಸ್ಟ್ ಮಾಡಿದ ಬಳಿಕ ಅವರನ್ನ ಬೆಂಗಳೂರಿಗೂ ಕೂಡ ಕರೆ ತಂದಿದ್ದಾರೆ. ಇದಾದ ಬಳಿಕ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಏನೆಲ್ಲ ಪ್ರಾಥಮಿಕವಾಗಿ ಎವಿಡೆನ್ಸ್ಗಳು ಸಿಕ್ಕಿದಾವೆ, ಅದೇ ರೀತಿಯಾಗಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದ್ದಾವೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ವಿಚಾರಣೆ ಮಾಡಲಾಗುತ್ತೆ. ಪ್ರಮುಖವಾಗಿ ಆ ದಿನ ನೀವು ಎಲ್ಲಿದ್ರಿ, ಸ್ಪಾಟ್ನಲ್ಲಿ ಇದ್ರಾ, ಅದೇ ರೀತಿಯಾಗಿ ಇದ್ರೆ ಬೇರೆ ಕಡೆ ಎಲ್ಲ ಏನಾದರೂ ನೀವು ಇದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ, ಅದೇ ರೀತಿಯಾಗಿ ಏನಾದರೂ ಒಂದು ಎವಿಡೆನ್ಸ್ಗಳಿದ್ರೆ ನಿಮ್ಮ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ಗಳಿದಾವೆ, ನೀವು ಮೆಸೇಜ್ ಮಾಡಿದ್ದೀರಾ ಅಥವಾ ನಿಮ್ಮವರು ಮೆಸೇಜ್ ಮಾಡಿದ್ದಾರೆ, ನೀವು ಕರೆಸ್ಕೊಂಡಿದ್ದೀರಾ, ಆರೋಪಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅರೆಸ್ಟ್ ಮಾಡಿರುವಂತಹ ಆರೋಪಿಗಳು ನಿಮ್ಮ ಹೆಸರನ್ನ ಹೇಳಿದ್ದಾರೆ, ಈ ರೀತಿಯಾಗಿ ಏನೆಲ್ಲ ಪ್ರಾಥಮಿಕವಾಗಿ ಎವಿಡೆನ್ಸ್ಗಳು ಸಿಕ್ಕಿದಾವೆ ಅದನ್ನ ಇಟ್ಟು ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಹತ್ಯೆ ಬಳಿಕ ಸಬ್ ಇನ್ಸ್ಪೆಕ್ಟರ್ಗೆ ಆರೋಪಿಗಳು ಕರೆ ಮಾಡಿದ್ರು. ಸರ್, ಒಂದು ತಪ್ಪು ಮಾಡಿದೀವಿ ಅಂತ ಆ ಆರೋಪಿಗಳು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ್ರಂತೆ. ಬಳಿಕ ಬಂದು ಶರಣಾಗುವಂತೆ ಸಬ್ ಇನ್ಸ್ಪೆಕ್ಟರ್ ಸೂಚನೆ ಕೂಡ ಕೊಟ್ಟಿದ್ರು. ನಾವು ಒಂದು ಹತ್ಯೆ ಮಾಡಿದ್ದೀವಿ, ಒಂದು ನಮ್ಮಿಂದ ಲೋಪ ಆಗೋಗಿದೆ, ಒಂದು ಮರ್ಡರ್ ಆಗೋಗಿದೆ ಅಂತ ಅವರು ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡ್ತಾರೆ. ಹೀಗಾಗಿ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ಠಾಣೆಗೆ ಬಂದು ಶರಣಾಗಿ ಅನ್ನುವಂತಹ ಕರೆ ಕೊಡ್ತಾರೆ. ಇದರಿಂದ ಅನುಮಾನಗೊಂಡಂತಹ ಪೊಲೀಸರು ತನಿಖೆ ಕೂಡ ಮಾಡ್ತಾರೆ. 3 ಜನ ಬಂದು ಪೊಲೀಸರ ಮುಂದೆ ಶರಣಾಗತಿಯಾಗಿದ್ರು. 3 ಜನ ಬಂದು ತಪ್ಪೊಪ್ಪಿಕೊಳ್ತಾರೆ, ನಾವೇ ಕೊಲೆ ಮಾಡಿದೀವಿ ಅಂತ. ವಿಚಾರಣೆ ವೇಳೆ ಮತ್ತೆ 7 ಜನ ಆರೋಪಿಗಳ ಹೆಸರನ್ನ ಈ ಆರೋಪಿಗಳು ಬಾಯಿ ಬಿಡ್ತಾರೆ. ಮತ್ತೆ 7 ಜನರನ್ನ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ವೇಳೆ ನಟ ದರ್ಶನ್, ಪವಿತ್ರ ಗೌಡ ಅವರ ಹೆಸರು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಯಾವಾಗ 3 ಜನ ಬಂದು ಇಲ್ಲ ನಾವೇ ಕೊಲೆ ಮಾಡಿದ್ ಸ್ವಾಮಿ, ನಮ್ಮಿಂದ ಈ ರೀತಿಯಾಗಿ ಒಂದು ಕೊಲೆ ಆಗಿ ಹೋಗಿದೆ, ಹೀಗಾಗಿ ನಾವು ಶರಣಾಗ್ತಾ ಇದ್ದೀವಿ ಅಂತ ಯಾವಾಗ ಬಂದು ಅವರು ಶರಣಾಗ್ತಾರೆ, ಶರಣಾದ ಬಳಿಕ ಪೊಲೀಸರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಹೌದಾ, ಕೊಲೆ ಮಾಡಿದ್ದೀರಾ, ಯಾವಾಗ ಕೊಲೆ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾರೆ. ಇನ್ನು ಅದೇ ಆರೋಪಿಗಳನ್ನು ನೋಡ್ತಾ ಇದ್ದೀರಿ ನೀವು ದೃಶ್ಯಾವಳಿಯಲ್ಲಿ. ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ಅವ್ರನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ, ಅವರ ಹೆಲ್ತ್ ಚೆಕಪ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಅವ್ರನ್ನ
ಹಾಜರುಪಡಿಸುವಂತಹ ಕೆಲಸವಾಗುತ್ತೆ. ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸಹಜವಾಗಿ ಇದೊಂದು ಹತ್ಯೆ ಪ್ರಕರಣ ಆಗಿದೆ, ಒಂದು ಮರ್ಡರ್ ಕೇಸ್ ಆಗಿರೋದ್ರಿಂದಾಗಿ ಈ ಆರೋಪಿಗಳನ್ನು ಅಂದರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಈ ಆರೋಪಿಗಳನ್ನು ಕಸ್ಟಡಿಗೂ ಕೂಡ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವೆಲ್ಲ ಮಾಹಿತಿಗಳು ಹೊರಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆರೋಪಿಗಳನ್ನು ಇದೀಗ ಅಧಿಕಾರಿಗಳು ವಿಚಾರಣೆ ನಡೆಸಿ ಮುಂದಿನ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ಗೋಸ್ಕರ ಅವರನ್ನ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ. ಮೂರು ಜನ ಆರೋಪಿಗಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ಅಂತ ಕರೆ ಮಾಡ್ತಾರೆ. ಇಲ್ಲ, ನಾವು ಒಂದು ಹತ್ಯೆ ಮಾಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸರೆಂಡರ್ ಆಗ್ತಾ ಇದ್ದೀವಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ ಬಳಿಕ ಅವರು ಶರಣಾಗತಿ ಕೂಡ ಆಗ್ತಾರೆ. ಅರೆಸ್ಟ್ ಮಾಡಿದಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಪ್ಪ ನೀವು ಮರ್ಡರ್ ಮಾಡಿದ್ದು, ಯಾವ ಕಾರಣಕ್ಕಾಗಿ ನೀವು ಹತ್ಯೆ ಮಾಡಿದ್ರಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದಾಗ ಆ ಸಂದರ್ಭದಲ್ಲಿ ಇವರೊಂದು ಕತೆ ಕಟ್ತಾರೆ. ಇಲ್ಲದೇ ಇರುವಂತಹ ಕತೆಗಳನ್ನು ಹೇಳ್ತಾ ಹೋಗ್ತಾರೆ. ಇಲ್ಲ, ಅದಾಯಿತು ಇದಾಯಿತು. ಆದರೆ ಕತೆ ಕಟ್ಟದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಜವಾಗಿ ಅನುಮಾನ ಹುಟ್ಕೊಳ್ಳುತ್ತೆ. ಯಾಕಂದರೆ ಈ ರೀತಿಯಾಗಿ ಕತೆಗಳನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಒಬ್ಬರದ್ದು ಒಂದು ರೀತಿಯಾದ ಕತೆ ಇದ್ದರೆ ಮತ್ತೊಬ್ಬರದ್ದು ಮತ್ತೊಂದು ರೀತಿ ಇರುತ್ತೆ. ಕೊಲೆ ಮಾಡಿದ್ದಲ್ಲಿ ಅದೇ ರೀತಿಯಾಗಿ ಯಾವ ಸಮಯದಲ್ಲಿ ಕೊಲೆ ಮಾಡಿದ್ರಿ, ಅದೇ ರೀತಿಯಾಗಿ ಕೊಲೆ ಮಾಡಿದ ಬಳಿಕ ಆ ಡೆಡ್ ಬಾಡಿಯನ್ನು ಯಾರ್ಯಾರು ತೆಗೆದುಕೊಂಡು ಹೋಗಿ ಬಿಸಾಡಿ ಬಂದ್ರಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಇವರ ಬಳಿ ಉತ್ತರ ಇರಲಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡ್ರಿಲ್ ಮಾಡಿದಾಗ ಸಂಶಯಾತ್ಮಕವಾಗಿ ಇವರನ್ನ ಹೆಚ್ಚಿನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಇನ್ನೂ 7 ಜನ ಆರೋಪಿಗಳ ಹೆಸರನ್ನ ಇವರು ಹೇಳ್ತಾರೆ. ಆ 7 ಜನರಲ್ಲಿ ನಟ ದರ್ಶನ್ ಅವರ ಹೆಸರು ಕೂಡ ಹೊರಬರುತ್ತೆ, ಪವಿತ್ರ ಗೌಡ ಅವರ ಹೆಸರು ಕೂಡ ಹೊರಬರುತ್ತೆ. ಇನ್ನು ಇವರ ಹೆಸರು ಹೊರಬರ್ತಾ ಇದ್ದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾರೆ. ಹಲವಾರು ಎವಿಡೆನ್ಸ್ಗಳನ್ನು ಕಲೆ ಹಾಕಿದಂತಹ ಅಧಿಕಾರಿಗಳು ಇವತ್ತು ಬೆಳಗ್ಗೆ 8:30ಕ್ಕೆ ನಟ ದರ್ಶನ್ ಅವರನ್ನು ಮೈಸೂರಿನಲ್ಲಿ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೆ ಅಂತ ಕರೆ ತರ್ತಾರೆ. ವಿಚಾರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆರೋಪಿಗಳು ಅಂದರೆ 3 ಜನ ಆರೋಪಿಗಳು ಏನು ತಪ್ಪೊಪ್ಕೊಂಡಿದ್ರು, ಆ ಆರೋಪಿಗಳು ಇದರಲ್ಲಿ ದರ್ಶನ್ ಅವರ ಕೈವಾಡ ಏನಿದೆ, ಅವರ ಪಾತ್ರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಾಥಮಿಕವಾಗಿ ಕೊಟ್ಟಿರುವಂತಹ ಮಾಹಿತಿ ಏನು,